ಇನ್ನು ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಗಿದೆ. ಅದರ ಬೆನ್ನಲ್ಲೇ ಅಸಮಾಧಾನದ ಹೊಗೆ ಕೂಡ ಆಡ್ತಾ ಇದೆ. ರಾಜ್ಯ ಬಿಜೆಪಿ ಪದಾಧಿಕಾರಿಗಳನ್ನ ನೇಮಿಸಿ ಪಟ್ಟಿ ಬಿಡುಗಡೆಯಾಗಿದೆ. ಪಟ್ಟಿಯಲ್ಲಿ ಯಡಿಯೂರಪ್ಪ ಬಣ ಮೇಲುಗೈ ಸಾಧಿಸಿದೆ. ಪಟ್ಟಿಯಲ್ಲಿ 14ಕ್ಕೂ ಹೆಚ್ಚು ಬಿಎಸ್ವೈ ಆಪ್ತರಿಗೆ ಸ್ಥಾನ ಸಿಕ್ಕಿರೋದು ಗಮನಿಸಬೇಕು. 14ಕ್ಕೂ ಹೆಚ್ಚು ಬಿಎಸ್ವೈ ಆಪ್ತರಿಗೆ ಈ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. 3 ವಿಜೇಂದ್ರ ಆಪ್ತರಿಗೆ ಮಣೆ ಹಾಕಲಾಗಿದೆ. 4 ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೊಕ್ ನೀಡಲಾಗಿದೆ. ಇನ್ನು ಕಳೆದ ಬಾರಿ ಬಿಎಲ್ ಸಂತೋಷ್ ಆಪ್ತರಿಗೆ ಸಿಂಹಪಾಲು ಸಿಕ್ಕಿತ್ತು. ಈ ಬಾರಿ ಅಸಮಾಧಾನ ತೋರಿಸಿದ್ದವರಿಗೆ ಸ್ಥಾನ ಇಲ್ಲ. ಅಸಮಾಧಾನ ತೋರ್ಪಡಿಸ್ತಾ ಇರುವಂತಹ ನಾಯಕರಿಗೆ ನಿರಾಸೆಯಾಗಿದೆ. ವಿ ಸೋಮಣ್ಣ ಪುತ್ರ ಅರುಣ್ಗೆ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಇನ್ನು ಯತ್ನಾಳ್ ಕೂಡ ಹೌದು, ಅಸಮಾಧಾನವನ್ನ ಅವರು ನೇರವಾಗಿ ತೋರ್ಪಡಿಸಿದ್ರು ಕೂಡ ಪಕ್ಷ ನಿಷ್ಠರಿಗೆ ಕೊಡ್ತಾರೆ ಅನ್ನೋ ಮೂಲಕವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಮುಂದೆ ವಿ ಸೋಮಣ್ಣ ಪುತ್ರ ಅರುಣ್ಗೂ ಪಟ್ಟಿಯಲ್ಲಿ ಸ್ಥಾನ ಇಲ್ಲ, ಅವರದ್ದು ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರೆಲ್ಲ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು, ತೋರಿಸ್ತಾ ಇದ್ರು ಈ ಹಿಂದಿನಿಂದಲೂ ಕೂಡ ಪಕ್ಷ ವಿರೋಧ ಹೇಳಿಕೆಯನ್ನ ಕೊಡ್ತಾ ಇದ್ದಂಥವರು ಯತ್ನಾಳ್ ವಿಚಾರವಾಗಿ, ಅಂಥವರಿಗೆ ಸ್ಥಾನ ಸಿಕ್ಕಿಲ್ಲ. ಈ ಹಿಂದೆ ಬಿಎಲ್ ಸಂತೋಷ್ ಆಪ್ತರಿಗೆ ಸಿಂಹಪಾಲು ಸಿಕ್ಕಿತ್ತು. ಈ ಬಾರಿ 4 ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೊಕ್ಕನ್ನ ಕೊಟ್ಟು ವಿಜೇಂದ್ರ ಆಪ್ತರಲ್ಲಿ 2 ಸ್ಥಾನವನ್ನ ಕೊಡೋ ಮೂಲಕವಾಗಿ ಬಿಎಸ್ವೈ ಆಪ್ತರಿಗೆ 14ಕ್ಕೂ ಹೆಚ್ಚು ಜನರಿಗೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಯತ್ನಾಳ್ ವಿರೋಧಿಗಳಿಗೆ ಮಣೆ ಹಾಕಿದಂತ ಬಿವೈ ವಿಜಯೇಂದ್ರ, ವಿರೋಧಿಗಳಿಗೆ ಸ್ಥಾನ ನೀಡಿ ಸೆಡ್ಡು ಹೊಡೆದಂತ ಬಿವೈ ವಿಜಯೇಂದ್ರ ಬಹಳ ಮಾತಿನಲ್ಲೇ ಕುಟುಕ್ತಾ ಇದ್ರು ಯತ್ನಾಳ್ ಅವರು. ನಿಮಗೆ ಈ ರೀತಿಯಾಗಿ ನಾವು ಪಾಠ ಕಲಿಸ್ತೀವಿ ಅನ್ನೋ ಅರ್ಥದಲ್ಲಿ ಇದೆ. ಯತ್ನಾಳ್ ಕಡು ವಿರೋಧಿಗಳಿಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ಮುರುಗೇಶ್ ನಿರಾಣಿ ಆಯ್ಕೆಯಾಗಿದ್ದಾರೆ. ರೈತ ಮೋರ್ಚಾ ಅಧ್ಯಕ್ಷರಾಗಿ ಎಎಸ್ ಪಾಟೀಲ್ ನಡಹಳ್ಳಿ ನೇಮಕ. ರೈತ ಮೋರ್ಚಾ ಅಧ್ಯಕ್ಷರಾಗಿ ಎಎಸ್ ಪಾಟೀಲ್ ನಡಹಳ್ಳಿ ನೇಮಕ ಆಗಿದೆ. ಯತ್ನಾಳ್ ವಿರೋಧಿಗಳು ಯಾರ್ಯಾರಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಮುರುಗೇಶ್ ನಿರಾಣಿ. ಗೊತ್ತಿಲ್ಲ, ವೈಯಕ್ತಿಕವಾಗಿ ಮುರುಗೇಶ್ ನಿರಾಣಿ ಅವರಿಗೆ ಸಮಾಧಾನ ತಂದಿದೆ. ಯಾಕಂದ್ರೆ ಅವರು ಸಿಎಂ ರೇಸಲ್ಲಿ ಇದ್ದವರು ಒಂದು ಟೈಮ್ನಲ್ಲಿ. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದಾಗ ನಿರಾಣಿ ಅವರ ಹೆಸರು ಕೂಡ ಇತ್ತು, ಅರವಿಂದ್ ಬೆಲ್ಲದ್ ಅವರ ಹೆಸರು ಕೂಡ ಇತ್ತು. ಆದರೆ ಈಗ ಈ ಉಪಾಧ್ಯಕ್ಷಕ್ಕೆಲ್ಲ ಅವರು ಸಮಾಧಾನ ಪಡ್ಕೊಳ್ಳುವಂಥ ಪರಿಸ್ಥಿತಿ. ಒಂದು ಕಡೆ ಯತ್ನಾಳ್ ಅವ್ರ ಮುಂದೆ ಮೇಲುಗೈ ಅಂತ ಅವರ ಸಮಾಧಾನ ಆಗ್ಬೋದು. ಬಟ್ ಇವನ್ ಓವರಾಲ್ ಒಂದು ದೊಡ್ಡ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದಾಗ ಮೇ ಬಿ ಅವರಿಗೆ ಸಮಾಧಾನ ಇರಲಿಕ್ಕಿಲ್ಲ. ಸೊ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ಈಗ ರಿಲೀಸ್ ಆಗಿದೆ. ಸೊ ಯತ್ನಾಳ್ ಕಡು ವಿರೋಧಿಗಳಿಗೆ ಈಗ ಹೆಚ್ಚಿನ ಸ್ಥಾನಮಾನಗಳು ಸಿಕ್ಕಿದೆ. ಆ ಮೂಲಕ ನಾವು ನಮ್ಮ ಕೆಲಸದಲ್ಲೇ ನಿಮಗೆ ಹೊಡೆತವನ್ನು ಕೊಡ್ತೀವಿ ಅನ್ನೋ ರೀತಿಯಾಗಿದೆ.